ಹಾಯ್ ಎಲ್ಲರೂ ಹೇಗಿದ್ದೀರಿ? ಈಗೊಂದು ಸಿಂಪಲ್ಲಾಗಿ ಈಸಿಯಾಗಿ ರವೆ ಕೇಸರಿಬಾತ್ ಮಾಡೋದು ಅಂತೇಳಿ ನೋಡೋಣ. ಇದಂತೂ ದಿಢೀರಂತಾಗುವಂಥ ಸಿಹಿ ತಿಂಡಿ. ಮೊದಲಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನೀಟಾಗಿ ಮೆಲ್ಟ್ ಮಾಡ್ಕೊಳ್ಳಿ. ನಾನೊಂದು 1/4 kg ರವೆ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾವು ರವೆನ ಯಾವ ರೀತಿ ಫ್ರೈ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಕೇಸರಿಬಾತು ಅಷ್ಟು ಚೆನ್ನಾಗಿ ಬರುತ್ತೆ. ಕಮ್ಮಿ ಉರಿಯಲ್ಲಿ ನಾವು ಎಷ್ಟು ಅದನ್ನು ಹದವಾಗಿ ಹುರ್ಕೊಳ್ತೀವೋ ಅದು ಫ್ರೈ ಆಗೋವಾಗ ಒಂದು ಒಳ್ಳೆ ಘಮ ಬರುತ್ತೆ. ಆಗ ನಮಗೆ ಗೊತ್ತಾಗುತ್ತೆ ಇದು ನೀಟಾಗಿ ರೋಸ್ಟ್ ಆಗಿದೆ ಅಂಥೇಳಿ. ಅಲ್ಲಿ ಗಂಟ ನೀಟಾಗಿ ಹುರ್ಕೊಳ್ಬೇಕು. ಹುರ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ. 1 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಅದನ್ನು ಮೆಲ್ಟ್ ಮಾಡ್ಕೊಂಡ್ಬಿಡೋಣ. ಮೆಲ್ಟ್ ಮಾಡ್ಕೊಂಡ್ಬಿಟ್ಟು ಒಂದು 4ರಿಂದ 5 ಲವಂಗ ಹಾಕ್ಕೊಳ್ತೀನಿ. ನಂತರ ಒಂದು ಸ್ವಲ್ಪ ಕ್ಯಾಶು ಹಾಕ್ಕೊಳ್ತೀನಿ, ಗೋಡಂಬಿ. ನಂತರ ಒಣ ದ್ರಾಕ್ಷಿ ಹಾಕ್ಕೊಳ್ತೀನಿ. ಏಲಕ್ಕಿ ಒಂದು 4 ಹಾಕ್ಕೊಳ್ತೀನಿ. ಇದನ್ನೆಲ್ಲ ನೀಟಾಗಿ ಹುರ್ಕೊಳ್ತೀನಿ. ನೀಟಾಗಿ ಹುರ್ಕೊಂಡು ಒಂದು ಸಪ್ರೇಟ್ ಸಣ್ಣ ಬೌಲಿಗೆ ಇಟ್ಕೊಂಡ್ಬಿಡೋಣ. ಕಡಾಯಿಯಲ್ಲಿ ಸ್ವಲ್ಪ ತುಪ್ಪ ಇರುತ್ತೆ, ಇದ್ರೂ ಪರವಾಗಿಲ್ಲ. ಅದಕ್ಕೆ ನೀರು ಹಾಕ್ಕೊಳ್ಳೋಣ. ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಕಡಾಯಿಗೆ ನೀರು ಹಾಕ್ಕೊಳ್ಳೋಣ. ಅದು 1:2 ರೇಷಿಯೋಲಿ ನೀರು ಹಾಕ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಕುದಿಯೋಕ್ಕೆ ಬಿಡೋಣ. ಕುದ್ದು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಈ ರವೆನ ಸ್ವಲ್ಪನೇ ಹಾಕ್ಕೊಳ್ತಾ ಬರಬೇಕು. ಈ ರೀತಿ ನೋಡಿ ನೀಟಾಗಿ ಕುದಿಬೇಕು. ಈ ರೀತಿ ಚೆನ್ನಾಗಿ ಕುದೀತಾ ಇರಬೇಕಾದಾಗ ರವೆ ಹಾಕ್ಕೊಂಡ್ರೆ ಎಲ್ಲೂ ಕೂಡ ಗಂಟಾಗೋದಿಲ್ಲ. ಉರಿ ಕಮ್ಮಿ ಇಟ್ಕೊಂಡು ಸ್ವಲ್ಪನೇ ಹಾಕ್ಕೋತಾ ತಿರುತ್ತಾ ಬರಬೇಕು. ಆಗ ಎಲ್ಲೂ ಗಂಟಾಗೋದಿಲ್ಲ. ನೀಟಾಗಿ ಹಾಕ್ಕೊಳ್ಬೇಕು. ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನಾವು ಎಷ್ಟು ಚೆನ್ನಾಗಿ ರವೆನ ಬೇಯಿಸ್ತಾ ಬರ್ತೀವೋ ಅಷ್ಟು ನೀಟಾಗಿ ಕೇಸರಿಬಾತ್ ರೆಡಿ ಆಗುತ್ತೆ. ಈಗ ಎಲ್ಲೂ ಗಂಟಾಗದಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ನಾವು ನೀಟಾಗಿ ಎಷ್ಟು ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಾಗತ್ತೆ. ಉರಿ ಕಮ್ಮಿ ಇಟ್ಟು ನೀಟಾಗಿ ಬೇಯಿಸ್ಕೊಳ್ಬೇಕು. ನಾವೆಷ್ಟು ನೀಟಾಗಿ ಬೇಯಿಸ್ಕೊಳ್ತೀವೋ ಅಷ್ಟು ನೀಟಾಗಿ ಎಲ್ಲೂ ಗಂಟಾಗದಿರಂಗೆ ಬಂಕ ಆಗದಿರಂಗೆ ಹಂಗೆ ಸ್ಪೂನಲ್ಲಿ ತೆಗೆದ್ರೆ ಹಾಗೆ ಜಾರೋ ರೀತಿಯಲ್ಲಿ ಬರುತ್ತೆ. ಅಷ್ಟು ನೀಟಾಗಿ ಬರುತ್ತೆ. ಈಗ 1 ಕಪ್ ಶುಗರ್ ಹಾಕ್ಕೊಳ್ತೀನಿ. ಶುಗರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇದು ಕಡೇಲಿ ಹಾಕಬೇಕು ಶುಗರು. ಆಗ ಅದು ಎಲ್ಲ ಬೆಂದಿರುತ್ತಲ್ಲ, ಅದಕ್ಕೆ ಈಗ ಹೊಂದ್ಕೊಳ್ಳೋಕ್ಕೆ ಸರಿಯಾಗತ್ತೆ. ಹಾಗಾಗಿ ನಾವು ಲಾಸ್ಟಲ್ಲಿ ಶುಗರ್ನ ಆ್ಯಡ್ ಮಾಡೋದು. ಶುಗರ್ ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಅದರಲ್ಲಿ ಕರಗಬೇಕು. ಅಲ್ಲಿ ಗಂಟ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಆಗ ಅದು ನೀಟಾಗಿ ಹೊಂದ್ಕೊಳ್ಳುತ್ತೆ. ಅದಕ್ಕೆ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನೋಡಿ ಯಾವ ರೀತಿ ಆಗಿದೆ. ಈಗ ನೀಟಾಗೆಲ್ಲ ಅದಕ್ಕೆ ಮಿಕ್ಸ್ ಆಗಿದೆ. ಶುಗರ್ ಎಲ್ಲ ಕರಗಿ ಈ ಹಂತಕ್ಕೆ ಬಂದಾಗ ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕೆ ಚೆನ್ನಾಗಾಗತ್ತೆ. ಈಗ ಕೇಸರಿಬಾತು ಯಾವ ರೀತಿ ಆಗಿದೆ ಅಂಥೇಳಿ ನೋಡಿ. ಈ ಹದದಲ್ಲಿ ಬಂದರೆ ಅಷ್ಟೇ ಕೇಸರಿಬಾತ್ ತುಂಬ ರುಚಿಯಾಗಿರುತ್ತೆ. ನೀವೆಲ್ಲ ಒಂದ್ಸರಿ ಟ್ರೈ ಮಾಡಲೇಬೇಕು. 5 ನಿಮಿಷದಲ್ಲಿ ಮಾಡ್ಕೊಳ್ಳೋವಂಥ ಕೇಸರಿಬಾತು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ದಿಢೀರಂತ ಯಾರಾದರೂ ಮನೆಗೆ ನೆಂಟರು ಬಂದ್ರೂ 5 ನಿಮಿಷದಲ್ಲಿ ಮಾಡಿಕೊಡ್ಬೋದು. ಈಗ ನಾವು ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಆ ನಟ್ಸ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನೋಡಿದ್ರಲ್ಲಿ ಎಷ್ಟು ರುಚಿಕರವಾದ ಕೇಸರಿಬಾತ್ನ 5 ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ. ನೀವು ಎಲ್ಲ ಒಂದ್ಸಲ ಟ್ರೈ ಮಾಡಬೇಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.